ಸುಲಭವಾದ ಬಲಿ ಮನುಷ್ಯ. ಬೇರೆ ಪ್ರಾಣಿಗಳು ನಡಿಬೇಕಾದ್ರೆ ಹೊಂಚಾಕಬೇಕು, ಕಾಯಬೇಕು, ಪ್ಲಾನ್ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು, ಅಟ್ಟಿಸ್ಕೊಂಡು ಹೋಗಬೇಕು, ಇವೆಲ್ಲ ಇದೆ. ಆದರೆ ಮನುಷ್ಯ ಸುಲಭವಾಗಿ ಸಿಗ್ತಿರ್ತಾನೆ. ಅದುವರೆಗೂ ಆತನ ಮನುಷ್ಯನ ಹಿಡಿಯೋಕೆ ಹೋಗಲ್ಲ, ತಮ್ಮ ಬೇಟೆಯಲ್ಲೇ ಮಾಡ್ತವೆ. ಯಾವಾಗ ವಯಸ್ಸಾಯಿತು ಬೇಟೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕವು ಮನುಷ್ಯನ ಕಡೆಗೆ ತಿರುಗ್ತವೆ. ಪೂರ್ಣಚಂದ್ರ ತೇಜಸ್ವಿಯನ್ನು ನಾವು ಭಾಷಾಂತರಕಾರರು ಅಂತ ನೋಡೇ ಇಲ್ಲ. ಭಾಷಾಂತರ ಮಾಡಿದರೂ ಕೂಡ ಆ ಭಾಷಾಂತರಕಾರರು ಅನ್ನೋದು ದೊಡ್ಡದಾಗಿ ಬಿಂಬ ಆಗಲೇ ಇಲ್ಲ, ಆಗಬೇಕಾಗೂ ಇಲ್ಲ ಅಂತ. ಅದಕ್ಕೆ ಆಮೇಲೆ ಮತ್ತೆ ಬರ್ತೀನಿ. ಆದರೆ ನನಗೆ ತೇಜಸ್ವಿ ಕೂಡ ಭಾಷಾಂತರಕಾರರು ಅಂತ ಗೊತ್ತಾಗಿದ್ದು ಕಾಳೇಗೌಡ ನಾಗವಾರ ಮತ್ತು ನಟರಾಜ್ ಉಳಿಯಾರ್ ಇವರು ಸಂಸ್ಕೃತಿ ಇಲಾಖೆ ವತಿಯಿಂದ ಲೋಹಿಯಾ ಸಂಪುಟಗಳನ್ನು ಹೊರತರಬೇಕಾದ್ರೆ ನಾನು ಅದರ ಅನುವಾದಗಳನ್ನು ಗಮನಿಸ್ತಾ ಇದ್ದೆ ಅಲ್ಲೇ ಕೂತ್ಕೊಂಡು. ಆಗ ಪರಿಶೀಲನೆಗೆ ಅಂತ ಒಂದು ಅನುವಾದವನ್ನು, ಈಗಾಗಲೇ ಈ ಅನುವಾದವನ್ನು ಲೋಹಿಯಾ ಮಾಡಿದ್ದಾರೆ, ತೇಜಸ್ವಿಯವರು ಮಾಡಿದ್ದಾರೆ ಅಂತ ಪರಿಶೀಲನೆಗೆ ತಗೊಂಡಾಗ ಆಗ ನನಗೆ ಗೊತ್ತಾಯಿತು. ಸಮಾಜವಾದ ಅಂತ ಇವತ್ತು ನಾವು ಕರಿತಾ ಇದ್ದೀವಿ, ಅದಕ್ಕೆ ಮುಂಚೆ ಸಾಮ್ಯವಾದ, ಸಮತಾವಾದ, ಈ ರೀತಿ ಬೇರೆ ಬೇರೆ ಪ್ರಯೋಗಗಳು ಕನ್ನಡದಲ್ಲಿ ಬಳಕೆ ಆಗಿದೆ. ತೇಜಸ್ವಿಯವರು ಅದನ್ನು ಸಾಮ್ಯವಾದ ಅನ್ನೋ ರೀತಿ ಬಳಕೆ ಮಾಡಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಲೋಹಿಯಾ ಚಳುವಳಿಯಲ್ಲಿ ಬಹಳ ಪ್ರಖರವಾಗಿದ್ದರೂ ಕೂಡ ಲೋಹಿಯಾ ಅನುವಾದಗಳು ಚಳುವಳಿ ಪ್ರಖರವಾಗಿದ್ದಾಗ ಬಂದಿರಲಿಲ್ಲ. ಬಂದಿದ್ದು ಕೇವಲ ಬೆರಳೆಣಿಕೆಯ ಪಠ್ಯಗಳಷ್ಟೇ. ಒಂದು ಅಡಿಗರ ಇತಿಹಾಸ ಚಕ್ರ, ವೀಲ್ ಆಫ್ ಹಿಸ್ಟ್ರಿ ಅನ್ನುವಂಥದ್ದು, ಆಮೇಲೆ ಜಾತಿ ಪದ್ಧತಿ ಅಂತ ಅಸ್ಸಾಂ ನಯೀಸರು ಕೂಡ ಅನುವಾದ ಮಾಡಿದ್ದು, ಲಂಕೇಶ್ ಪತ್ರಿಕೆ ಪ್ರಕಾಶನ ಮಾಡಿದ್ದು. ಇದಲ್ಲದೆ ಸುಬ್ಬಣ್ಣ ಅವರು ರಾಜಕೀಯದ ಮಧ್ಯೆ ಬಿಡುವು ಅಂತ, ಇದನ್ನು ಇಂಟರ್ವಲ್ ಬಿಟ್ವೀನ್ ಪಾಲಿಟಿಕ್ಸ್ ಅನ್ನುವಂಥ ಕೆಲವು ಲೇಖನಗಳನ್ನು ಮಾಡಿದ್ದು. ಇದರ ಆಚೆಗೆ ಲೋಹಿಯಾವಾದ ಚಳುವಳಿ ಪ್ರಖರವಾಗಿದ್ದು, ಚುನಾವಣಾ ರಾಜಕೀಯದಲ್ಲೂ ಇದ್ದು, ಅದರಿಂದ ರಾಜಕೀಯ ಪ್ರತಿನಿಧಿಗಳು ಆಯ್ಕೆಯಾಗಿ ವಿಧಾನಸಭೆಗೆ ಬಂದರೂ ಕೂಡ ಆ ಭಾಷಾಂತರಗಳು ಹೆಚ್ಚಿಗೆ ಇರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ತೇಜಸ್ವಿ ಅದನ್ನು ಮಾಡಿದಿರೋದು ತುಂಬ ಮಹತ್ವ ಅಂತ ಅನಿಸುತ್ತೆ. ಮತ್ತು ನಮಗೆಲ್ಲರೂ ಗೊತ್ತಿರೋಗೆ, ನಿನ್ನೆ ಕೂಡ ಮಾತಾಡಿದಾಗೆ ತೇಜಸ್ವಿಯವರು ಲೋಹಿಯಾ ಯುವಜನ ಸಭಾದಲ್ಲಿ ಭಾಳ ಆ್ಯಕ್ಟಿವ್ ಆಗಿರೋವಂಥದ್ದು, ಮತ್ತು ಅದರ ಭಾಗವಾಗಿ ಅವರು ನಂಜುಂಡಸ್ವಾಮಿ ಸೇರಿಕೊಂಡು ಕೆಂಪು ಪುಸ್ತಕ ಅಂತ ಒಂದು ತಂದದ್ದು. ಆ ಕೆಂಪು ಪುಸ್ತಕ ತರೋದಕ್ಕೋಸ್ಕರ ಒಂದು ತಿಂಗಳುಗಟ್ಟಲೆ ಲೋಹಿಯಾ ಅವರ ಎಲ್ಲ ಸಾಹಿತ್ಯವನ್ನು ಮೂಡಿಗೆರೆಯಲ್ಲಿ ಅವರಿಬ್ಬರು ಹಾಕ್ಕೊಂಡು ಅದನ್ನು ಸತತವಾಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ನಂತರ ಕೆಂಪು ಪುಸ್ತಕ ತಂದಂಥದ್ದು. ಇದೆಲ್ಲವೂ ಕೂಡ ಒಂದು ಚರಿತ್ರೆ. ಅಂದರೆ ಈ ಭಾಷಾಂತರದ ಕೆಲಸ ಲೋಹಿಯಾ ಭಾಷಾಂತರ ಮಾಡೋದ್ರ ಮೂಲಕ ತುಂಬ ಹಿಂದೆನೇ ಹೋಗುತ್ತೆ. ಆದರೆ ನಾವಿವತ್ತು ಭಾಷಾಂತರ ಅಂತ ಹೆಚ್ಚಿಗೆ ಗುರುತಿಸ್ತಾ ಇರೋವಂಥದ್ದು 90ರ ದಶಕದ ನಂತರ ಬಂದಂತಹ ಅವರ ಬರವಣಿಗೆಗಳನ್ನು. ಮುಖ್ಯವಾಗಿ ಇದರೊಳಗೆ ಒಂದು ಸೀರೀಸ್ಗಳು ಬಂದಿರೋವಂಥದ್ದು, ಅದು ನೇರ ಭಾಷಾಂತರ ಅಲ್ಲ. ಅದು ಮಿಲೇನಿಯಂ ಸೀರೀಸ್ ಇರ್ಬೋದು, ವಿಸ್ಮಯ ಸೀರೀಸ್ ಇರ್ಬೋದು, ಇದ್ರ ಜೊತೆಗೆ ಫ್ಲೈಯಿಂಗ್ ಸಾಸರ್ ಬಗ್ಗೆ, ಮಿಸ್ಸಿಂಗ್ ಲಿಂಕ್ ಬಗ್ಗೆ ಅವರು ಬರೆದಂಥ ಪುಸ್ತಕಗಳು, ಇವೆಲ್ಲವೂ ಕೂಡ ನೇರ ಭಾಷಾಂತರ ಅಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಅವ್ರೇನು ಹೇಳ್ತಾರೆ ಇದ್ರ ಬಗ್ಗೆ ಅಂತಂದರೆ, ಹಲವಾರು ಪುಸ್ತಕಗಳನ್ನು ಓದಿ ಆ ಮಾಹಿತಿಯನ್ನು ಸಂಗ್ರಹಿಸಿ ನಾನು ನಿಮಗೆ ನೀಡ್ತಾ ಇದ್ದೀನಿ, ನೀವೇ ಇದನ್ನು ಈ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ನೀವು 6-7 ತಿಂಗಳ ಕಾಲ ಹಲವಾರು ಪುಸ್ತಕಗಳನ್ನು ಓದಬೇಕು, ಜೊತೆಗೆ ಹಲವಾರು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ. ಅಂದರೆ ಈ ಭಾಷಾಂತರದ ಫಂಕ್ಷನ್ ಏನು ಅಂತಂದರೆ, ನಾನು ಹಲವಾರು ಪುಸ್ತಕಗಳನ್ನು ಓದಿ ಹಲವಾರು ಸಾವಿರ ಖರ್ಚು ಮಾಡಿ ಅದನ್ನು ಸಂಗ್ರಹಿಸಿ ನಿಮ್ಮ ಮುಂದೆ, ಅಂದರೆ ಕನ್ನಡಿಗರ ಮುಂದೆ ಇಡ್ತಾ ಇದ್ದೀನಿ ಅಂತ. ಅಂದರೆ ನಾನು ಪಟ್ಟಪಾಡು ವ್ಯಯಿಸಿದ ಹಣ ಕಳೆದ ಕಾಲ ನಿಮಗೂ ಬರದೇ ಇರಲಿ ಅಂತ. ಒಂದರ ಶಾರ್ಟ್ ಕಟ್ ಭಾಷಾಂತರದ ಕೆಲಸ ಏನು ಅಂತಂದರೆ, ಹಲವಾರು ಪುಸ್ತಕಗಳನ್ನು ಓದಿ ಒಂದು ಪುಸ್ತಕ ಬರೆಯುವಂಥದ್ದು. ಬಟ್ ಇದು ಒಂದು ಶಾರ್ಟ್ ಕಟ್ ಬೇರೆಯವರಿಗೆ, ನಾನು ಮಾಡಿದಂತಹ ಶ್ರಮ ಅಲ್ಲಿ ಉಳ್ಕೊಳ್ಳಿ ಅಂತ. ಎಲ್ಲರೂ ಅದನ್ನು ಮತ್ತೆ ಇಂಗ್ಲೀಷ್ನಲ್ಲಿ ಆ ಪುಸ್ತಕಗಳನ್ನು ಓದಿ ಈ ಜ್ಞಾನವನ್ನು ಪಡ್ಕೋಬೇಕು ಅಂದರೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಈ ರೀತಿಯ ಸೀರೀಸ್ಗಳು, ಮಿಲೇನಿಯಂನ ಸೀರೀಸ್ನ 16 ವಾಲ್ಯೂಮ್ಗಳು, ವಿಸ್ಮಯದ 3 ವಾಲ್ಯೂಮ್ಗಳು ಮತ್ತು ಫ್ಲೈಯಿಂಗ್ ಸಾಸರ್, ಮಿಸ್ಸಿಂಗ್ ಲಿಂಕ್ ಈ 2 ಪುಸ್ತಕಗಳು. ಇದಲ್ಲದೆ ಇನ್ನೊಂದು
ಬರುವಂಥದ್ದು ಕಾಡಿನ ಕಥೆಗಳು ಅಂತ 4 ವಾಲ್ಯೂಮ್ಸ್ ಏನು ಬರುತ್ತೆ ಅದು. ಅದರ ಜೊತೆಗೆ ರುದ್ರಪ್ರಯಾಗದ ನರಭಕ್ಷಕ ಅಂತ ಈ 2 ಸೀರೀಸ್ಗಳಿದೆ. ಇವನ್ನ ಅವರು ನೇರವಾಗಿಯೇ ಭಾಷಾಂತರ ಅಂತ ಹೇಳ್ತಾರೆ. ಮುಖ್ಯವಾಗಿ ಅವರು ಹೇಳುವಂಥದ್ದು ಸಂಗ್ರಹ ಭಾವಾನುವಾದ ಅಂತ ಬಳಸ್ತಾರೆ ಅವರು. ನಾವಿವತ್ತು ಭಾಷಾಂತರ ಅಂತ ಕರಿತಾ ಇದ್ದೀವಿ, ಅವ್ರು ಹೇಳುವಂಥದ್ದು ಸಂಗ್ರಹ ಭಾವಾನುವಾದ ಅಂತ. ಅದಕ್ಕೆ ಬರ್ತೀನಿ ನಾನು. ಸೊ ಈ ಸಂಗ್ರಹ ಭಾವಾನುವಾದದ ಹೆಸರಿನಲ್ಲಿ ಬಂದಿರುವಂಥ ಪುಸ್ತಕಗಳನ್ನು ನೋಡಿದ್ರೆ ಈ ಕಾಡಿನ ಕಥೆಗಳಿದೆಯಲ್ಲ, ಇವೆಲ್ಲವೂ ಕೆನೆತ್ ಆಂಡರ್ಸನ್ನ ಬರವಣಿಗೆಗಳೇನಿದೆ ಆ ಬರವಣಿಗೆಗಳ ಭಾಷಾಂತರ ಅಂತ ಹೇಳ್ಬೋದು. ಈ ಕೆನೆತ್ ಆಂಡರ್ಸನ್ ಯಾರು? ಎಲ್ಲೋ ವಿದೇಶದಲ್ಲಿದ್ದು ಅಲ್ಲೇನೋ ಬರೆದು ಅದನ್ನು ನಾವು ಕನ್ನಡಕ್ಕೆ ತರ್ತಾ ಇದ್ದೀವಿ ಅಂತ ಅಲ್ಲ. ನಾನಿವತ್ತು ಎಲ್ಲಿ ನಿಂತಿದ್ದೀವಿ ಅಥವಾ ನಾವೆಲ್ಲ ಎಲ್ಲಿ ಕೂತಿದ್ದೀವಿ, ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹಿಂದೆ ಅವನು ಸ್ಕೂಲ್ ಓದಿದ್ದು, ಅಥವಾ ಒಂದು 3 ಕಿಲೋಮೀಟ್ರ್ ಇಲ್ಲಿಂದ ದೂರದಲ್ಲಿ ಕಾಲೇಜ್ ಓದಿದ್ದು ಕೆನೆತ್ ಆಂಡರ್ಸನ್. ಅಂದರೆ ಅವನು ಹುಟ್ಟಿದ್ದು ಕೂಡ ಭಾರತದಲ್ಲೇ, ಹೈದರಾಬಾದ್ನ ಬೊಲಾರಂನಲ್ಲಿ ಕೆನೆತ್ ಆಂಡರ್ಸನ್ ಹುಟ್ಟಿದ್ದು 1910 ಸುಮಾರಿಗೆ. ಮತ್ತು ಆತ ಕೆಲಸ ಮಾಡ್ತಾ ಇದ್ದಿದ್ದು ಕೂಡ ಇವತ್ತು ನಾವು ಯಾವುದನ್ನು HAL ಅಂತ ಕರಿತೀವಿ, ಏರೋನಾಟಿಕ್ಸ್ ಲಿಮಿಟೆಡ್. ಆ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲೇ ಆತ ಕೆಲಸ ಮಾಡ್ತಾ ಇದ್ದ. ಆತನ ತಂದೆ ತಾಯಿಗಳು ಕೂಡ ಇಲ್ಲೇ ಇದ್ದಂಥವ್ರು. ಸೊ ಆರ್ಮಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಕ್ಕಾಗಿ ಅವರು ಬೋಲಾರಂನಲ್ಲಿ ಕಂಟೋನ್ಮೆಂಟ್ ಏರಿಯಾದಲ್ಲಿದ್ದರು. ಆತನ ತಾಯಿ ಕೂಡ ಹುಟ್ಟಿ ಬೆಳೆದಿದ್ದು ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರು, ಇವತ್ತು ಮ್ಯೂಸಿಯಂ ರೋಡ್ ಅಂತ ಕರಿತೀವಲ್ಲ, ಆ ಮ್ಯೂಸಿಯಂ ರೋಡ್ನಲ್ಲಿ ಅವರ ತಾಯಿಯ ಮನೆ ಇತ್ತು. ಅಂದರೆ ಅವರ ತಾತ ಕೂಡ ಅಧಿಕಾರಿಯಾಗಿದ್ದರು ಮತ್ತು ಬೇಕಾದಷ್ಟು ಜಮೀನನ್ನು ಕೂಡ ಆಸ್ತಿಯನ್ನು ಹೊಂದಿದ್ದಂಥ ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ಈ ಕೆನೆತ್ ಆಂಡರ್ಸನ್. ಈ ಕೆನೆತ್ ಆಂಡರ್ಸನ್ನ ಹವ್ಯಾಸ ಬೇಟೆ ಅಂತ. ಮುಖ್ಯವಾಗಿ ಆತ ಭಾಳ ಹೆಸರುವಾಸಿಯಾಗಿರೋದು ಎಲ್ಲಾದರೂ ನಾವು ಇವತ್ತು ಯಾವುದನ್ನು ಮೈಸೂರು ಪ್ರಾಂತ್ಯ ಅಂತ ಕರಿತೀವಿ, ಕರ್ನಾಟಕ ಅಂತ ಕರಿತೀವಿ, ಅಥವಾ ಪಕ್ಕದಲ್ಲಿ ಯಾವಾಗ ಬ್ರಿಟಿಷ್ ಪ್ರಾಂತ್ಯಕ್ಕೆ ಸೇರಿದಂಥ ಇವತ್ತಿನ ತಮಿಳುನಾಡು ಏನಿತ್ತು, ಇಲ್ಲಿ ಚಿರತೆ ಮತ್ತು ಹುಲಿಗಳು ನರಭಕ್ಷಕರಾದರೆ ಆ ನರಭಕ್ಷಕ ಹುಲಿಗಳನ್ನು ಚಿರತೆ ಮತ್ತು ಹುಲಿಯನ್ನು ಬೇಟೆಯಾಡುವುದಕ್ಕಾಗಿ ಅಧಿಕಾರಿಗಳು ಕೆನೆತ್ ಆಂಡರ್ಸನ್ನ ಕರೀತಾ ಇದ್ರು. ಸೊ ಈ ಕೆನೆತ್ ಆಂಡರ್ಸನ್ ತನ್ನ ಅನುಭವಗಳನ್ನು ಪುಸ್ತಕಗಳಾಗಿ ಬರೆದಿದ್ದಾನೆ ಮತ್ತು ಬೇಟೆ ಸಾಹಿತ್ಯದಲ್ಲಿ, ಅದರೊಳಗೂ ಈ ನರಭಕ್ಷಕ ಹುಲಿಗಳ ಬಗ್ಗೆ ಬಂದಿರುವಂಥ ಸಾಹಿತ್ಯದಲ್ಲಿ ಕೆನೆತ್ ಆಂಡರ್ಸನ್ ಬಹಳ ಮುಖ್ಯವಾದ ಹೆಸರು. ನಾನು ಮುಖ್ಯವಾದ ಹೆಸರು ಅಂತ ಹೇಳ್ತಾ ಇದ್ದೀನಿ, ಆದರೆ ಆತನ ಬಗ್ಗೆ ಬಹಳಷ್ಟು ಅಧ್ಯಯನಗಳು ಆಗೇ ಇಲ್ಲ. ಇನ್ನೊಬ್ಬ ಇದ್ದಾನೆ ಜಿಮ್ ಕಾರ್ಬೆಟ್ ಅಂತ. ಆತ ಕುಮಾವ್ ಏರಿಯಾ ಅಂತ ಕರಿತಾ ಇದ್ರು. ಇವತ್ತಿನ ಸಂದರ್ಭದಲ್ಲಿ ಉತ್ತರಾಖಂಡ ಅಂತ ಕರಿತೀವಿ. ಗರ್ವಾಲ್ ಮತ್ತು ಕುಮಾವ್ ಅನ್ನೋದು ಇವತ್ತಿನ ಉತ್ತರಾಖಂಡದ 2 ರೀಜನ್ಗಳು. ಗರ್ವಾಲ್ ರೀಜನ್ ಆಗ ಭಾರತಕ್ಕೆ ಸೇರಿರಲಿಲ್ಲ, ಬ್ರಿಟಿಷರ ಜೊತೆಗೆ ಒಪ್ಪಂದ ಆದಮೇಲೆ ಅದು ಸೇರಿಕೊಳ್ತು. ಬಟ್ ಅದು ಕುಮಾವ್ ರೀಜನ್ನು ಬ್ರಿಟಿಷರ ಆಧಿಪತ್ಯದಲ್ಲೇ ಆ ಕಾಲದ ಭಾರತಕ್ಕೆ ಸೇರಿಕೊಂಡಿದ್ದಂಥ ಜಾಗ. ಇಲ್ಲೂ ಕೂಡ ಬೇಕಾದಷ್ಟು ಚಿರತೆ ಹುಲಿ ಮತ್ತು ಅದು ಉತ್ತರ ಪ್ರದೇಶದ ಆಗ್ರಾ ಮತ್ತು ಔದ್ ಡಿವಿಷನ್ಗೆ ಅಧಿಕಾರದಲ್ಲಿದ್ದಂಥ ಪ್ರದೇಶ. ಅಲ್ಲಿ ಯಾವಾಗಲಾದರೂ ಹುಲಿ ಮತ್ತು ಚಿರತೆಗಳು ನರಭಕ್ಷಕ ಆದರೆ ಒಂದು ಸಾರಿ ಮನುಷ್ಯನ ರುಚಿ ನೋಡ್ತು ಅಂತಂದರೆ ಅವು ಮತ್ತೆ ಅದೇ ಬೇಡುತ್ತೆ ಅಂತ. ಮತ್ತು ಯಾಕೆ ರುಚಿ ನೋಡ್ತೇವೆ ಅಂತಂದರೆ ಸುಲಭವಾದ ಬಲಿ ಮನುಷ್ಯ. ಬೇರೆ ಪ್ರಾಣಿಗಳನ್ನ ಹಿಡಿಬೇಕಾದ್ರೆ ಹೊಂಚಾಕಬೇಕು, ಕಾಯಬೇಕು, ಪ್ಲಾನ್ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು, ಅಟ್ಟಿಸ್ಕೊಂಡು ಹೋಗಬೇಕು, ಇವೆಲ್ಲ ಇದೆ. ಆದರೆ ಮನುಷ್ಯ ಸುಲಭವಾಗಿ ಸಿಗ್ತಿರ್ತಾನೆ. ಅದುವರೆಗೂ ಆತನ ಮನುಷ್ಯನ ಹಿಡಿಯೋಕೆ ಹೋಗಲ್ಲ, ತಮ್ಮ ಬೇಟೆಯಲ್ಲೇ ಮಾಡ್ತವೆ. ಯಾವಾಗ ವಯಸ್ಸಾಯಿತು ಬೇಟೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕವು ಮನುಷ್ಯನ ಕಡೆಗೆ ತಿರುಗ್ತವೆ. ಸೊ ಈ ರೀತಿಯಾಗಿ ಈ ಹುಲಿ ಚಿರತೆಗಳು ತಮ್ಮ ಆಹಾರ ಬಿಟ್ಟು ಮನುಷ್ಯನನ್ನು ಆಹಾರ ಮಾಡಿಕೊಂಡಾಗ ಅದು ದೊಡ್ಡ ತಲೆನೋವಾಗ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಈ ಕೆನೆತ್ ಆಂಡರ್ಸನ್ನ ಕೂಡ ಬ್ರಿಟಿಷರು ಕರೆದು ಆ ಕೆಲಸವನ್ನು ಅವನಿಗೆ ವಹಿಸ್ತಾ ಇದ್ರು, ಈ ಹುಲಿ ಚಿರತೆಗಳನ್ನು ಬೇಟೆಯಾಡುವಂಥ ಕೆಲಸವನ್ನು. ಈ ಕೆನೆತ್ ಆಂಡರ್ಸನ್ ಕೂಡ ಇಂಗ್ಲೆಂಡ್ನಲ್ಲೇನು ಹುಟ್ಟಲಿಲ್ಲ, ಅವನು ಕೂಡ ಭಾರತದಲ್ಲೇ ಹುಟ್ಟಿದ್ದು. ಯಾವುದನ್ನು ಕುಮಾವ್ ರೀಜನ್ ಅಂತ ಕರಿತೀವಿ, ಅದೇ ರೀಜನಲ್ಲೇ ಹುಟ್ಟಿದ್ದು. ಅವನ ತಾತನ ಕಾಲಕ್ಕೆ ಅವರು ಭಾರತಕ್ಕೆ ಬಂದು ಸೆಟ್ಲ್ ಆಗಿದ್ದರು. 1820 ಸುಮಾರಿಗೆ ಅವರ ತಾತ ಬಂದು ಮಿಲಿಟ್ರಿಯ ವೈದ್ಯಕೀಯ ಸೇವೆಯಲ್ಲಿ ಅದೇ ರೀಜನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈತ ಕೂಡ 1870 ಸುಮಾರಿಗೆ ಹುಡ್ತಾನೆ. ಸೊ ಅಲ್ಲಿ ಆತ ಬೆಳೀತಾನೆ.
ಆಮೇಲೆ ಆರ್ಮಿನಲ್ಲಿ ಸಪ್ಲೈಯರ್ ಆಗಿ ರೈಲ್ವೆನಲ್ಲಿ ಟ್ರ್ಯಾಕ್ಟರ್ನ ಹಾಕುವಂಥ ಕೆಲಸಗಳು ಇದೆಲ್ಲ ಮಾಡ್ತಾ ಇರ್ತಾನೆ. ಸ್ವಲ್ಪ ಮಟ್ಟಿಗೆ ಒಂದು ಯುದ್ಧದ ಸಂದರ್ಭದಲ್ಲಿ ಆತನನ್ನು ಇಂಗ್ಲೆಂಡ್ಗೆ ಕೂಡ ತುಕಡಿಯೊಂದಿಗೆ ಕಳಿಸುವಂಥದ್ದು ಕೂಡ ನಡೆಯುತ್ತೆ. ಆದರೆ ಮತ್ತೆ ಆತ ಇಲ್ಲಿಗೆ ವಾಪಸ್ ಬರ್ತಾನೆ. ಆತನ ತಾತ ಮತ್ತು ತಂದೆಯ ಕಾಲದಲ್ಲಿ ಅದು ಬಹಳ ಬಡ ಕುಟುಂಬವೇ ಆಗಿತ್ತು ಜಿಮ್ ಕಾರ್ಬೆಟ್ ಅವ್ರದ್ದು ಕೂಡ. ಆದರೆ ಆಮೇಲೆ ಈತ ಮದುವೆ ಆಗಲ್ಲ ಜಿಮ್ ಕಾರ್ಬೆಟ್, ತನ್ನ ತಂಗಿ ಜೊತೆಗೆ ವಾಸ ಮಾಡ್ತಾನೆ ಸಾಯೋವರೆಗೂ ಕೂಡ. 1950 ಸುಮಾರಿಗೆ ಆತ ಸಾಯ್ತಾನೆ. ಬಟ್ ಅಲ್ಲಿವರೆಗೂ ಕೂಡ ಬೇಕಾದಷ್ಟು ಆಸ್ತಿ ಇಲ್ಲಿ ಮಾಡಿದ್ದ, ಮತ್ತು ಬ್ರಿಟಿಷ್ ಆಫ್ರಿಕಾದಲ್ಲೂ ಕೂಡ ಆಸ್ತಿ ಮಾಡಿದ್ದ ಅಂತ ಕೇಳ್ತೀವಿ. ಸೊ ಈ ರೀತಿಯ ಜಿಮ್ ಕಾರ್ಬೆಟ್ನ ರುದ್ರಪ್ರಯಾಗದ ನರಭಕ್ಷಕದ ಬಗೆಗಿನ ಒಂದು ಕಥೆಯನ್ನು ಮಾತ್ರ ಅವರು ಕನ್ನಡಕ್ಕೆ ತಂದಿದ್ದಾರೆ. ಸೊ ಈ ರೀತಿಯಾಗಿ ಬೇಟೆಯ ಮತ್ತು ಕಾಡಿನ ಕಥೆಗಳು ಅಂತೇನು ಅವರು ಕರೆದಿದ್ದಾರೆ, ಅವು ಕೂಡ ಇಲ್ಲಿ ನಮಗೆ ಭಾಷಾಂತರದ ಹೆಸರಿನಲ್ಲಿ, ಮತ್ತು ಅವ್ರು ನೇರವಾಗಿ ಹೇಳ್ತಾ ಇದ್ದೆಲ್ಲವೂ ಸಂಗ್ರಹ ಭಾಷಾಂತರ ಅಂತ. ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ಒಂದು ಮಾತನ್ನ ಹೇಳ್ತಾರೆ. ಈ ಕಾಡಿನ ಕಥೆಗಳು ಭಾಗ 1 ನೋಡಿದಾಗ ಅದು ಬೆಳ್ಳಂಡೂರಿನ ನರಭಕ್ಷಕದ ಕತೆ. ಬೆಳ್ಳಂಡೂರು ಅಂದರೆ ಇವತ್ತಿನ ಬೆಂಗಳೂರು ಪಕ್ಕ ಇರೋ ಬೆಳ್ಳಂಡೂರು ಅಂತ ಅನ್ಕೋಬೇಡಿ, ಇವತ್ತು ಅದು ದೊಡ್ಡ IT ಸಿಟಿ. ಅದು ಕೂಡ ಆ ಕಾಲದಲ್ಲಿ ಕಾಡಾಗಿತ್ತು, ಅಲ್ಲೂ ಹುಲಿ ಚಿರತೆಗಳಿತ್ತು. ಬಟ್ ಈ ಬೆಳ್ಳಂಡೂರು ಶಿವಮೊಗ್ಗದ ಹತ್ತಿರ ಇರುವಂತಹ ಬೆಳ್ಳಂಡೂರು, ಅಂದರೆ ಮಲೆನಾಡಿನ ಬೆಳ್ಳಂಡೂರು. ಮತ್ತು ಇದು ಅಪರಿಚಿತವಾದದ್ದೇನಲ್ಲ ತೇಜಸ್ವಿ ಅವರಿಗೆ. ಅವರು ಈ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋ ಕಾರಣನೇ ನಾನು ಓಡಾಡಿದ ಪ್ರದೇಶದ ಕತೆ, ನಾನು ಬೇಟೆಯಾಡುತ್ತಿದ್ದಂಥ ಪ್ರದೇಶದ ಕತೆ ಅನ್ನುವ ಕಾರಣಕ್ಕೆ ಅವರು ಅದನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆ ಈ ಭಾಷಾಂತರವನ್ನು ಅವರು ಕೈಗೆ ತಗೊಂಡ್ರು ಅನ್ನೋ ಕಾರಣ. ಒಂದ್ಸರಿ ಅವರ ಗೆಳೆಯ ರಘು ಮತ್ತು ಇವರು ಮಂಗಳೂರಿಗೆ ಹೋಗಿರ್ತಾರೆ. ಮಂಗಳೂರಿಂದ ವಾಪಸ್ಸು ಸ್ಕೂಟ್ರ್ನಲ್ಲಿ ಬರ್ತಿರ್ಬೇಕಾದ್ರೆ ಕತ್ಲಾಗಿ ಹೋಗಿರುತ್ತೆ. ಆ ಕತ್ಲಲ್ಲಿ ತುಂಬ ಜನ ಹೇಳ್ತಾರೆ ಹೋಗಬೇಡಿ, ಕತ್ಲು ಕಾಡು ಏನಾದರೂ ಬರ್ಬೋದು ಅಂತ. ಬಟ್ ಇವ್ರು ನೋಡಬೇಕು ಅಂತಲೇ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಯಾವುದೋ ಒಂದು ಪ್ರಾಣಿ ಪಾಸ್ ಆಗುತ್ತೆ, ಇವರು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇದು ಫಾಲೋ ಮಾಡ್ಕೊಂಡು ಹೋಗ್ತಿರೋದು ಸಾಮಾನ್ಯವಾಗಿ ಚಿರತೆ, ಹುಲಿ, ನರಿ ಯಾವುದೇ ಆದರೂ ಕೂಡ ಮನುಷ್ಯನನ್ನು ಫಾಲೋ ಮಾಡ್ಕೊಂಡು ಬರಲ್ಲ, ಅವ್ರ ಅಟ್ಯಾಕ್ ಅವು ಪಾಡಿಗೆ ಹೋಗ್ತಾ ಇರ್ತವೆ. ಇವರು ಅದನ್ನು ಫಾಲೋ ಮಾಡ್ಕೊಳ್ತಿರೋದು ನೋಡಿ ಅದು ತಿರುಗಿ ನಿಲ್ಲುತ್ತೆ. ಅವಾಗ ನೋಡಿದಾಗ ಇವರಿಗೆ ಅದು ಪ್ರಾಣಿ ಅಂತ ಗೊತ್ತಾಗುತ್ತೆ, ಮತ್ತು ಅದನ್ನು ಚಿರತೆ ಅಂತ ಗೊತ್ತಾಗುತ್ತೆ. ಅದುವರೆಗೂ ಚಿರತೆ ಅಂತ ಗೊತ್ತಾಗದೆ ಫಾಲೋ ಮಾಡ್ತಿರ್ತಾರೆ. ಭಯ ಆಗುತ್ತೆ, ಆದರೂ ತೋರಿಸ್ಕೊಳ್ಳಲ್ಲ. ಇದಾದ ನಂತರ ಈಗಳ ಬಗ್ಗೆ ಓದೋದಕ್ಕೆ ಶುರು ಮಾಡಿದಾಗ ಅವ್ರಿಗೆ ಕೆನೆತ್ ಆಂಡರ್ಸನ್, ಜಿಮ್ ಕಾರ್ಬೆಟ್ ಇಬ್ಬರನ್ನೂ ಓದ್ತಾರೆ. ಆಮೇಲೆ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಆತಾಡ್ತಾರೆ. ಇದು ಕಾಡಿನ ಕಥೆಗಳ ಭಾಗ 1 ನಮಗೆ ಬರುತ್ತೆ. ಇದರ ಅನುವಾದದ ಬಗ್ಗೆ ಅವರೇ ಮುನ್ನುಡಿಯಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. ತರ್ಜುಮೆ ಮಾಡ ಹೋದಾಗ ಅಂದರೆ ಅವರು ಇದನ್ನು ಯಾವ ರೀತಿಯ ಭಾಷಾಂತರ ಅಂತ ಕರಿಬೇಕಾದ್ರೆ ಸಂಗ್ರಹ ಭಾವಾನುವಾದ ಅಂತ ಕರೀತಾರೆ. ಬಟ್ ಅವರು ಅದನ್ನು ಉಲ್ಲೇಖ ಮಾಡಬೇಕಾದ್ರೆ ಬಳಸುವಂಥ ಪದ ತರ್ಜುಮೆ ಅನ್ನೋ ಪದವನ್ನು ಬಳಸ್ತಾರೆ. ತರ್ಜುಮೆ ಮಾಡ ಹೋದಾಗ ಇದರಿಂದಾದ ತೊಂದರೆ ಎಂದರೆ ಆಂಡರ್ಸನ್ನರ ಕಥೆಗಳ ಮೇಲೆ ನನ್ನ ಅನುಭವಗಳ ಮುಸುಗಿನ ತೆರೆ ಕವಿಯತೊಡಗಿತು. ಅಲ್ಲೊಂದು ಪಠ್ಯ ಇದೆ, ಪಠ್ಯ ಓದ್ತಾ ಇದ್ದೀನಿ, ಆ ಓದಿದ್ದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬರಿತಾ ಇದ್ದೀನಿ. ಬರಿತಿರ್ಬೇಕಾದ್ರೆ ನನ್ನ ಅನುಭವಗಳು ಆ ಕಥೆಯನ್ನು ಇಂಟರ್ಪ್ರಿಟ್ ಮಾಡ್ತಾ ಇವೆ ಅನ್ನೋದು ಅವ್ರಿಗೆ ಅರಿವಾಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿಯೇ ಇದನ್ನು ತರ್ಜುಮೆ ಎಂದು ಹೇಳದೆ ಭಾವಾನುವಾದ ಎಂದು ನಾನು ಕರೆದಿರುವುದು. ಮತ್ತು ಅದನ್ನು ಮುಂದುವರಿಸಿ ಹೇಳ್ತಾರೆ, ಮೂಲ ಕಥೆಗಳ ಅಂತಸ್ವತ್ವಕ್ಕೆ ತಿಲ ಮಾತ್ರವೂ ಚ್ಯುತಿಯಾಗದಂತೆ ಪ್ರತಿನಿಧಿಸಿದ್ದೇನೆನ್ನುವುದು ನನಗೆ ಸಮಾಧಾನ. ಅಂದರೆ ಇಲ್ಲಿ ಭಾಷಾಂತರವನ್ನು ಪ್ರತಿನಿಧೀಕರಣ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ನಾವು ಟ್ರಾನ್ಸ್ಲೇಷನ್ ಸ್ಟಡೀಸ್ ಥಿಯರಸ್ನಲ್ಲಿ ಟ್ರಾನ್ಸ್ಲೇಷನ್ ಆಸ್ ರೆಪ್ರೆಸೆಂಟೇಷನ್ ಅಂತ, ಅಂದರೆ ಈ ಪಠ್ಯ ಇನ್ನೊಂದು ಪಠ್ಯವನ್ನು ನಾನು ಅದರ ಪ್ರತಿನಿಧಿ ಎಂದು ಕ್ಲೈಮ್ ಮಾಡಿಕೊಳ್ಳೋದ್ರಿಂದ ಅದನ್ನು ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ ಅಂತ. ಸೊ ಇವರು ಕೂಡ ಈ ಪ್ರತಿನಿಧಿಸುವುದು ಅನ್ನುವಂಥ ಪರಿಕಲ್ಪನೆಯನ್ನೇ ಬಳಸಿರೋದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದೆ. ಅಂದರೆ ಇದನ್ನು ಚ್ಯುತಿಯಾಗದಂತೆ ಬಳಸಿದ್ದೀನಿ ಅಂತ. ತನ್ನ ಇಂಟರ್ಪ್ರಿಟೇಷನ್ ಅದರ ಮೇಲೆ ಏರಿದರೂ ಕೂಡ, ಅದು ಭಾವಾನುವಾದ ಆಗಿದ್ರೂ ಕೂಡ ಅದು ಚ್ಯುತಿಯಾಗದಂತೆ ತಂದಿದ್ದೀನಿ ಅಂತ. ಮತ್ತೆ ಮುಂದುವರಿದಿರ್ತಾರೆ, ಈ ರೀತಿ ಆಂಡರ್ಸನ್ನರನ್ನು ಪ್ರತಿನಿಧಿಸುವುದು ಅವರಿಗೆ ಹೆಚ್ಚಿನ ನ್ಯಾಯ ಸಲ್ಲಿಸಿದಂತೆ. ನಾವು ನ್ಯಾಯ ಸಲ್ಲಿಸೋದು ಅಂದರೆ ಮಕ್ಕಿ ಕಾಮಕ್ಕಿ ಭಾಷಾಂತರ ಮಾಡೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇವ್ರು ಹೇಳುವಂಥದ್ದು
ನಮ್ಮ ಅನುಭವಗಳ ಮೂಸೆಯಲ್ಲಿ ಆ ಪಠ್ಯವನ್ನು ಅರ್ಥ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಕನ್ನಡ ಓದುಗರಿಗೆ, ನನ್ನ ಸಹ ಕನ್ನಡಿಗರಿಗೆ ನೀಡುವುದು ಅದಕ್ಕೆ ತೋರಿಸುವ ಗೌರವ ಅಂತ, ನ್ಯಾಯ ಎನ್ನುವ ಮಾತುಗಳನ್ನು ಆಡ್ತಾರೆ. ಸೊ ಈ ರೀತಿಯಾಗಿ ಕೂಡ ಈ ಭಾಷಾಂತರಗಳು ಬಂದಿದೆ. ಈ ಕಾಡಿನ ಮತ್ತು ಭೇಟಿಯ ಕಥೆಗಳ ಸೀರೀಸ್ ಅಲ್ಲದೆ ಮತ್ತು ಮಿಲೇನಿಯಂ ಸೀರೀಸ್ ಅಲ್ಲದೆ ಫ್ಲೈಯಿಂಗ್ ಸಾಸರ್, ಮಿಸ್ಸಿಂಗ್ ಲಿಂಕ್ ಈ ಥರ ಭಾಷಾಂತರ ಅಲ್ಲ, ಬಹುಪಠ್ಯಗಳನ್ನು ಇಟ್ಕೊಂಡು ಅಂದರೆ ಮಲ್ಟಿಪಲ್ ಸೋರ್ಸ್ ಟೆಕ್ಸ್ಟ್ಗಳನ್ನ ಇಟ್ಕೊಂಡು ಕನ್ನಡದಲ್ಲಿ ಒಂದು ಸೋರ್ಸ್ ಟೆಕ್ಸ್ಟನ್ನು ರೆಡಿ ಮಾಡುವಂಥ ಭಾಷಾಂತರ ಕ್ರಿಯೆ. ಅದನ್ನು ಬಿಟ್ಟು ಇನ್ನೊಂದು ಅನುವಾದ ಅಂತಂದರೆ ಪ್ಯಾಪಿಲಾನ್ ಎನ್ನುವಂಥ 3 ವಾಲ್ಯೂಮ್ಗಳು ಬಂದಿವೆ. ಮುಖ್ಯವಾಗಿ ಪ್ಯಾಪಿಲಾನ್ ಎನ್ನುವಂಥದ್ದು ಪಠ್ಯ ಏನಿದೆ ಇದು ಎನ್ರಿ ಶರಾರ್ ಅಂತ ಫ್ರಾನ್ಸ್ನ ಲೇಖಕನ ಪಠ್ಯ ಇದು. ಇದನ್ನು ಕೂಡ ಅವರು ಸಂಗ್ರಹಾನುವಾದ ಅಂತ ಕರೀತಾರೆ. ಮತ್ತು ಇದು ಕೇವಲ ತೇಜಸ್ವಿ ಮಾಡಿರೋದು ಅಲ್ಲ, ಇದು ಒಂದು ರೀತಿ ಕೊಲಾಬರೇಟಿವ್ ಟ್ರಾನ್ಸ್ಲೇಷನ್. ಇದ್ರ ಜೊತೆಗೆ ಪ್ರದೀಪ್ ಕೆಂಜಿಗೆ ಅವರು ಕೂಡ ಸೇರಿಕೊಂಡಿದ್ದಾರೆ. ಅಂದರೆ ಮುಖ್ಯವಾಗಿ ಇದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಕೈ ತೆಗೆದುಕೊಂಡಿದ್ದು ತೇಜಸ್ವಿ ಅವರೇನೆ. ಆದರೆ ಆ ಸಮಯದಲ್ಲಿ ಬೇರೆ ಕೆಲಸದಲ್ಲಿ ತೊಡ್ಕೊಂಡಿರೋದ್ರಿಂದ ಅವ್ರು ಮಾಡೋಕ್ಕೆ ಹೋಗಲ್ಲ. ಕೆಂಜಿಗೆ ಅವರಿಗೆ ಅದನ್ನು ನೀನು ಆರಂಭ ಮಾಡು ಅಂತ ಹೇಳ್ತಾರೆ. ಸೊ ಕೆಂಜಿಗೆ ಅವರು ಆರಂಭ ಮಾಡ್ತಾರೆ. ಇದನ್ನು ಆಮೇಲೆ ಅವರು ನೋಡಿ ಪರಿಶೀಲಿಸೋದು ಇದೆಲ್ಲ ಇರಲಿ. ಇದನ್ನು ಕೈಗೆ ತೆಗೆದುಕೊಂಡಿದ್ದು ಕೂಡ ಇಂಟ್ರೆಸ್ಟಿಂಗ್. ಇದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಇದೊಂದು ಒಬ್ಬ ಕೈದಿಯ ಕತೆ. ಫ್ರಾನ್ಸ್ನಲ್ಲಿ ಒಬ್ಬ ಕೊಲೆಯ ಆಪಾದನೆ ಮೇಲೆ ಸಿಕ್ಕಾಕೊಳ್ತಾನೆ. ಆತನನ್ನು ಪನಿಷ್ಮೆಂಟಾಗಿ ಫ್ರಾನ್ಸ್ನ ಇನ್ನೊಂದು ಕಾಲೋನಿಯಾಗಿದ್ದಂಥ ಲ್ಯಾಟಿನ್ ಅಮೇರಿಕಾದ ಜಾಗಕ್ಕೆ ಆತನನ್ನು ಹಾಕ್ತಾರೆ. ಇದು ಗಡಿಪಾರು ಮಾಡುವಂಥದ್ದು ಆ ಕಾಲದಲ್ಲಿ ತುಂಬ ಇತ್ತು. ಅಂದರೆ ಇವತ್ತು ಆಸ್ಟ್ರೇಲಿಯಾ ಅಂತ ಏನು ಕರಿತೀವಿ, ಅದು ಕೂಡ ಇಂಗ್ಲೆಂಡ್ನಲ್ಲಿ ಯಾರ್ಯಾರು ಕ್ರೈಮ್ ಮಾಡಿದ್ರು ಅವ್ರನ್ನೆಲ್ಲ ಅಲ್ಲಿಗೆ ಗಡಿಪಾರು ಮಾಡಿದಂಥವ್ರ ದೇಶ ಆಸ್ಟ್ರೇಲಿಯಾ. ಸೊ ಅದೇ ರೀತಿಯಾಗಿ ಇಲ್ಲಿ ಫ್ರಾನ್ಸ್ನಲ್ಲಿ ಕೂಡ ತನ್ನ ಕಾಲೋನಿಗೆ ಕಳಿಸ್ತಾ ಇರ್ತಾರೆ. ಮತ್ತು ಈತನ ವಾದ ಏನಂತಂದರೆ ಎನ್ರಿ ಶರಾರ್, ನಾನು ಆ ಕೊಲೆ ಮಾಡಿಲ್ಲ, ಯಾರೋ ನನ್ನ ಮೇಲೆ ಹಾಕಿದ್ದಾರೆ, ಆದ್ರೂ ನಾನು ಈ ಕಾರಾಗೃಹ ವಾಸಕ್ಕೆ ಅದರೊಳಗೆ ಈ ರೀತಿಯ ಒಂದು ದ್ವೀಪದಲ್ಲಿ ಇರುವಂಥದ್ದು ಸರಿಯಲ್ಲ, ಇಲ್ಲಿಂದ ನಾನು ಪರಾರಿ ಆಗಬೇಕು ಅಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾನೆ. ತುಂಬ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕತೆ. ಇದನ್ನು ತೇಜಸ್ವಿ ಓದೇ ಇರಲಿಲ್ವಂತೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಕ್ರೈಮ್ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ, ಕೊಲೆ ಮಾಡಿದ್ರು ಅವ್ರದ್ದೆಲ್ಲ ಯಾಕೆ ಓದಬೇಕು ಅಂತ. ಅವ್ರು ಅಡ್ವೆಂಚರಸ್, ಈ ರೀತಿಯ ಬೇಟೆ, ಈ ರೀತಿಯ ಓದಿನಲ್ಲಿ ಹೆಚ್ಚಿಗೆ ತೊಡ್ಕೊಂಡಿದ್ದಂಥದ್ದು. ಆದರೆ ಇದಕ್ಕೆ ನಮ್ಗೆ ಉತ್ತರ ಎಲ್ಲಿ ಸಿಗುತ್ತೆ ಅಂತಂದರೆ ಮಿಲೇನಿಯಂ ಸೀರೀಸ್ನಲ್ಲೇ ಸಿಗುತ್ತೆ. ಮಿಲೇನಿಯಂ ಸೀರೀಸ್ನಲ್ಲಿ ಯಾವುದೋ ಒಂದು ಅನುವಾದ ಮಾಡ್ತಿರ್ಬೇಕಾದ್ರೆ ಅವರು ಗ್ರೇಟ್ ವಾಕ್ ಅಂತ, ಅದು ಇನ್ನೊಂದು ರೀತಿಯ ಕತೆ. ಈ ಪೋಲಿಷ್ನ ಒಬ್ಬ ಲೇಖಕ ಬರೆದಿರುವಂಥದ್ದು. ಈ ಪೋಲಿಷ್ ಲೇಖಕ ಅಂದರೆ ಲೇಖಕ ಅಲ್ಲ, ಆತ ಮುಖ್ಯವಾಗಿ ಆರ್ಮಿನಲ್ಲಿ ಕರ್ನಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನ್ ಮತ್ತು ರಷ್ಯಾ ಆ ಪೋಲೆಂಡ್ ಮೇಲೆ ಆಕ್ರಮಣ ಮಾಡಿದಾಗ ಇವ್ರನ್ನೆಲ್ಲ ಸೆರೆಯಾಳುಗಳಾಗಿ ತೆಗೆದುಕೊಂಡು ಅವ್ರನ್ನ ಸೈಬೀರಿಯಾದ ಗುಲಕ್ ಕ್ಯಾಂಪ್ಗಳಲ್ಲಿ ಬಂಧಿಸಿಟ್ಟಿರ್ತಾರೆ. ಸೊ ಅಲ್ಲಿಂದ ಇವರು ತಪ್ಪಿಸ್ಕೊಳ್ತಾರೆ, ಈ ಯುದ್ಧ ಕೈದಿಗಳು ತಪ್ಪಿಸ್ಕೊಂಡು ಅವರು ಸೈಬೀರಿಯಾದಿಂದ ಮಂಗೋಲಿಯಾ ದಾಟಿ ಮತ್ತು ದೊಡ್ಡ ಒಂದು ಮರುಭೂಮಿ, ಆ ಮರುಭೂಮಿಯನ್ನು ದಾಟಿಕೊಂಡು ಚೈನಾದ ಮುಖಾಂತರ ಟಿಬೇಟ್ಗೆ ಬರ್ತಾರೆ. ಟಿಬೇಟ್ನ ಮುಖಾಂತರ ಬ್ರಿಟಿಷರು ಆಳುತ್ತಿದ್ದಂಥ ಒಂದು ಪ್ರಾಂತ್ಯಕ್ಕೆ ಬರುವ ಕತೆ. ಇಷ್ಟು 6,000 ಕಿಲೋಮೀಟರ್ಗಳ ದೂರವನ್ನು ಅವರು ತಪ್ಪಿಸ್ಕೊಳ್ಳೋದಕ್ಕಾಗಿ ಬರ್ತಾರೆ. ಮಧ್ಯದಲ್ಲಿ ಅವರಿಗೆ ಏನೂ ಸಿಗೋದಿಲ್ಲ ಅನ್ನೋಂಥ ದುರ್ಗಮವಾದ ಇದು. ಸೊ ಇದನ್ನು ಅವರು ಆಯ್ಕೆ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತಿರ್ಬೇಕಾದ್ರೆ ಇದ್ಯಾಕೋ ತುಂಬ ದೊಡ್ಡದು ಅನಿಸುತ್ತೆ. ಈ ಪ್ಯಾಪಿಲಾನ್ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಈ ಮಹಾ ಎಸ್ಕೇಪ್ಗಳು ಅಂದರೆ ಗ್ರೇಟ್ ಎಸ್ಕೇಪ್ಗಳು ಅಂತ ತುಂಬ ಕಥೆಗಳದೊಂದು ಜಾನಾಗಿ ಇವತ್ತು ಒಂದು ಪ್ರಕಾರವಾಗಿಯೇ ಇಂಗ್ಲೀಷ್ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಥವಾ ವಿಶ್ವ ಸಾಹಿತ್ಯದಲ್ಲಿ. ಆ ರೀತಿಯ ಪ್ರಕಾರಗಳಲ್ಲಿ ಅದನ್ನು ನೋಡ್ತಿರ್ಬೇಕಾದ್ರೆ ಈ ದ ಗ್ರೇಟ್ ವಾಕ್ ಅನ್ನುವಂಥ ಕೃತಿನ ಅನುವಾದ ಮಾಡ್ತಿರ್ಬೇಕಾದ್ರೆ ಪ್ಯಾಪಿಲಾನ್ ಬಗ್ಗೆ ಗೊತ್ತಾಗುತ್ತೆ. ಆದರೆ ತುಂಬ ದೊಡ್ಡ ಕೃತಿಯಾಗಿದ್ದರಿಂದ 200 ಪೇಜ್ನ ಕೃತಿಯಾಗಿದ್ದರಿಂದ ಆ ಸೀರೀಸ್ನಲ್ಲಿ ಸೇರಿಸ್ತೆ ಅದನ್ನು ಸಪ್ರೇಟಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇವರು ಅದರಲ್ಲಿ ತೊಡ್ಕೊಂಡಿದ್ದರಿಂದ ಪ್ರದೀಪ್ ಕೆಂಜಿಗೆ ಅವ್ರನ್ನ ಕೇಳ್ಕೊಳ್ತಾರೆ. ನಂತರ ಇಬ್ಬರು ಅದನ್ನು ಮುಂದುವರಿಸ್ತಾರೆ. ಇದು 2 ಭಾಗಗಳಾಗಿ ಕನ್ನಡಕ್ಕೆ ಪ್ಯಾಪಿಲಾನ್ ಬಂದಿದೆ ಅನ್ನೋಂಥದ್ದು. ಸೊ ಇದನ್ನು ಕೂಡ ಸಂಗ್ರಹಾನುವಾದ
ಪೂರ್ಣಚಂದ್ರ ತೇಜಸ್ವಿ, ಪ್ರದೀಪ್ ಕೆಂಜಿಗೆ ಅಂತ ಇಬ್ಬರಿಗೂ ಕ್ರೆಡಿಟ್ ಕೊಟ್ಟಿದ್ದಾರೆ. ಮತ್ತು ಎರಡನೇ ಭಾಗ ಬರುತ್ತೆ. ಇದು ಎರಡನೇ ಭಾಗ ಬಂದಮೇಲೆ ಈ ಕೃತಿಯು ಕೂಡ 1969ರಲ್ಲಿ ಪ್ರಕಟ ಆದಾಗ ಯುರೋಪ್ನಲ್ಲಿ ಇಂಗ್ಲೀಷ್ 68ರಲ್ಲಿ ಆಗುತ್ತೆ, 69ರಲ್ಲಿ ಇಂಗ್ಲೀಷಿಗೆ ಬರುತ್ತೆ. ನಂತರ ತುಂಬ ಫೇಮಸ್ ಆಗಿ ತುಂಬ ಭಾಷೆಗಳಿಗೆ ಭಾಷಾಂತರ ಆಗುತ್ತೆ. ಒಂದು ಲೆಕ್ಕದ ಪ್ರಕಾರ 27 ಭಾಷೆಗಳಿಗೆ ಅದು ಭಾಷಾಂತರ ಆಗಿದೆ. ಅದರಲ್ಲಿ ಕನ್ನಡವೂ ಕೂಡ ಒಂದು. ಸೊ ಈ ರೀತಿಯ ಒಂದು ಪಠ್ಯವನ್ನು ಅವರು ಅನುವಾದ ಅದು ಯಶಸ್ವಿ ಆದಮೇಲೆ ಆ ಕೃತಿ ಮೂಲ ಕೃತಿ ಅದಕ್ಕೆ ಎರಡನೇ ಸೀರೀಸ್ ಕೂಡ ಆತ ಬರೀತಾನೆ. ಈ ಹೆನ್ರಿ ಶೆರಾರ್ನ ಕೃತಿ ಬಹಳ ಇಂಪಾರ್ಟೆಂಟ್ ಆ ಕಾರಣಕ್ಕಾಗಿ. ಮತ್ತು ಇದಕ್ಕೆ ಮುಂಚೆ ಅವರು ಮಿಲೇನಿಯಂ ಸೀರೀಸ್ ಮಾಡಿದಂಥ ಆ ಪೊಲೀಸ್ನ ಯುದ್ಧ ಭೂಮಿಯಿಂದ ಯುದ್ಧದ ಸೆರೆ ಕೇಂದ್ರದಿಂದ ತಪ್ಪಿಸಿಕೊಂಡು ಬಂದ ಕರ್ನಲ್ನ ಕತೆ ಅದು ನಿಜ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಅದು ನಿಜ ಅಲ್ಲ ಅನ್ನೋವಂಥದ್ದು ಆಮೇಲೆ ತುಂಬ ಜನ ಸಂಶೋಧನೆ ಮಾಡಿ ಹೇಳಿದ್ದಾರೆ. ಇನ್ನು ಕೆಲವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅದು ಆತ ಬರೆದಿರೋದು, ಆದರೆ ಅದು ನನ್ನ ಕತೆ, ನಾನು ಆ ಥರ ತಪ್ಪಿಸ್ಕೊಂಡು ಬಂದಿದ್ದು ಅಂತ. ಸೊ ಯಾರು ನಿಜವಾಗ್ಲೂ ತಪ್ಪಿಸ್ಕೊಬಂದರು, ಯಾರು ಬರೆದ್ರು ಗೊತ್ತಿಲ್ಲ. ಆದರೆ ನಮಗೆ ಅದು ತೇಜಸ್ವಿ ಮತ್ತು ಪ್ರದೀಪ್ ಕೆಂಜಿಗೆ ಅವರಿಂದಾಗಿ ನಮಗೆ ಸಿಕ್ಕಿದೆ. ತುಂಬ ಜನ ಓದಿಸ್ಕೊಂಡು ಹೋಗಿದ್ದಾರೆ. ಅದು ಇನ್ನೊಂದು, ಈ ಎಲ್ಲ ಅನುವಾದಗಳು ಅಂತ ಏನು ಕರಿತೀವಿ, ಇವು 17, 18, 15 ಈ ರೀತಿಯಾಗಿ ರೀಪ್ರಿಂಟ್ಗಳಾಗಿದೆ ಕನ್ನಡದಲ್ಲಿ. ಅಂದರೆ ಒಂದು 22, 24 ವರ್ಷದಲ್ಲಿ, ಅಂದರೆ 2 ವರ್ಷಕ್ಕೆ 3 ವರ್ಷಕ್ಕೆ 2 ರೀಪ್ರಿಂಟ್ಗಳಾಗೋರಷ್ಟು ಈ ಪ್ರತಿಗಳು ಬಂದಿವೆ. ಇದೇ ಕಾರಣಕ್ಕಾಗಿ ನಾನು ನೆನ್ನೆ ಹೊಸ ರೀಪ್ರಿಂಟ್ನ ತಗೊಂಡು ಎಷ್ಟನೇ ರೀಪ್ರಿಂಟ್ ಇದು ಅಂತ ನೋಡೋ ಕೆಲಸ ಮಾಡಿದೆ. ಇಲ್ಲಿ 18ವರೆಗೂ ಕೂಡ ರೀಪ್ರಿಂಟ್ಗಳಾಗಿದೆ. ಅಂದರೆ ಎಷ್ಟು ಇದು ಪಾಪ್ಯುಲರ್ ಆಗಿದೆ ಕನ್ನಡದಲ್ಲಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಕಾಡಿನ ಕಥೆಗಳಂತೂ ತುಂಬ ಜನ ಇಷ್ಟಪಟ್ಟಿದ್ದಾರೆ. ತಗೊಂಡು ಓದೋದಲ್ಲದೆ ಸ್ಕ್ಯಾನ್ ಮಾಡಿ PDF-ನಲ್ಲಿ ಅಂತರ್ಜಾಲದಲ್ಲಿ ಎಲ್ಲರಿಗೂ ಸಿಗೋ ಹಾಗೆ ಫ್ರೀಯಾಗಿ ಮಾಡಿದ್ದಾರೆ. ಮತ್ತು ಅದನ್ನು ತುಂಬ ವೆಬ್ಸೈಟ್ಗಳು ಕೂಡ ಹಂಚ್ಕೊಂಡಿವೆ. ಒಬ್ಬರು ಸ್ಕ್ಯಾನ್ ಮಾಡಿರೋದೆ, ಬಟ್ ತುಂಬ ಜನ ಹಂಚ್ಕೊಂಡಿದ್ದಾರೆ. ಅಂದರೆ ತೇಜಸ್ವಿಯ ಪಾಪ್ಯುಲಾರಿಟಿ ನನಗೆ ಇಲ್ಲಿ ಬಂದು ಪುಸ್ತಕ ತೊಗೊಳಕ್ಕಾಗದೇ ಇದ್ರೂ ಕೂಡ ಅಂತರ್ಜಾಲದಲ್ಲೇ ಹುಡುಕಿ ಡೌನ್ಲೋಡ್ ಮಾಡಿ ಓದಬೇಕು ಅನ್ನುವಂಥ ಕುತೂಹಲ ಇರೋದು ಕೂಡ ನಮಗೆ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಲೋಯಿ ಅನುವಾದದಿಂದ ಹಿಡಿದು ಈ ಕಾಡಿನ ಕಥೆಗಳು, ಮಿಲಿನಿಯಂ ಸೀರೀಸು, ವಿಸ್ಮಯ ಸೀರೀಸು, ಮತ್ತು ಈ ಪ್ಯಾಪಿಲಾನ್, ಇವೆಲ್ಲವೂ ಮಹಾಪ್ರಯಾಣ, ಈ ರೀತಿಯ ಕೃತಿಗಳವರೆಗೂ ಕೂಡ ಅವರ ಭಾಷಾಂತರ ಹರಡಿಕೊಂಡಿದೆ ಅಂತ. ಮತ್ತು ಈಗ ನಾನು ಸ್ವಲ್ಪ ಕೆಲವು ಬೀಸು ಹೇಳಿಕೆಗಳನ್ನು ನೀಡ್ತೀನಿ, ಮುಗಿಸುವಂಥ ಬರ್ತೀನಿ ಕನ್ಕ್ಲೂಷನ್ಗೆ. ಇದೆಲ್ಲ ಇನ್ಫಾರ್ಮೇಷನ್ನು, ಇದು ನೀವು ಓದಿದ್ರು ಕೂಡ ಸಿಗ್ತಾ ಇತ್ತು. ನಾನಿಲ್ಲಿ ಮತ್ತೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಕೆಲವು ಬೀಸು ಹೇಳಿಕೆಗಳು ಯಾಕೆ ಅಂತಂದರೆ, ಪೂರ್ಣ ಪ್ರಮಾಣದಲ್ಲಿ ನಾನು ಈ ವಿಷಯವನ್ನು ಇನ್ವೆಸ್ಟಿಗೇಟ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ. ಇವರು ಶಿವರೆಡ್ಡಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಅರೆಬರೆಯಲ್ಲಿ ಕಳೆದ ಒಂದು 15-20 ದಿವಸದಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅದರ ಆಚೆಗೆ ಇಲ್ಲ ಅಂತ. ನಾವು ಈ ಸಾಹಿತ್ಯ ಮತ್ತು ಭಾಷಾಂತರ ಅಂತ ಒಂದು ಮಾಡ್ಕೊಳ್ತಾ ಇದ್ದೀವಿ, ಅಥವಾ ಸಾಹಿತ್ಯೇತರ ಅನುವಾದ ಅಂತ ಇವುಗಳನ್ನ ನೋಡುವಂಥ ಕೆಲಸ ಮಾಡ್ತೀವಿ. ಇನ್ನೊಂದು, ಈ ರೀತಿಯ ವಿಂಗಡಣೆ ನಮಗೆ ಅನುಕೂಲ ಇರ್ಬೋದು ಸಾಹಿತ್ಯ ಅಧ್ಯಯನಕಾರರಿಗೆ, ಭಾಷಾಂತರ ಅಧ್ಯಯನಕಾರರಿಗೆ. ಆದರೆ ತೇಜಸ್ವಿ ಅವರಿಗೆ ಈ ರೀತಿಯ ವಿಂಗಡಣೆಗಳ ಬಗ್ಗೆ ನಂಬಿಕೆ ಇರಲಿಲ್ಲ. ಅವ್ರಿಗದು ನನ್ನ ಬರವಣಿಗೆ, ನಾನು ಮಾಡುತ್ತಿರುವ ಬರವಣಿಗೆ. ಎಲ್ಲಿ ಕ್ರೆಡಿಟ್ ಕೊಡಬೇಕು ಅಲ್ಲಿ ಮೂಲ ಲೇಖಕರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಎಲ್ಲಿ ಅದು 7-8 ಪುಸ್ತಕಗಳನ್ನ ತೆಗೆದುಕೊಂಡು ತಾವು ಅದನ್ನು ಜೀರ್ಣಿಸಿಕೊಂಡು ಬರೆದಿದ್ದಾರೆ ಅಲ್ಲಿ ಅದನ್ನು ಎಕ್ಸ್ಪ್ಲಿಸಿಟಾಗಿ ಕೊಡೋಕ್ಕೆ ಹೋಗಿಲ್ಲ, ಬಟ್ ಹೇಳಿದ್ದಾರೆ ಇದನ್ನು ತುಂಬ ಓದ್ಕೊಂಡೇ ಬರೆದಿರೋದು ಅಂತ. ಸೊ ಆ ರೀತಿಯಾಗಿ ಇದು ನನ್ನ ಬರವಣಿಗೆ ಅಂತ ಅಷ್ಟೇ ಅವರಿಗೆ. ಇದರ ಆಚೆಗೆ ಇದು ಭಾಷಾಂತರ, ಇದು ಮಕ್ಕಿ ಕಾಮಕ್ಕಿ ಆಗಿರಬೇಕು, ಮೂಲಕ್ಕೆ ನಿಷ್ಠವಾಗಿರಬೇಕು, ಈ ರೀತಿಯ ಕೆಲವು ಪರಿಕಲ್ಪನೆಗಳು ನಮ್ಮಲ್ಲಿ ತುಂಬಿಕೊಂಡಿದೆಯಲ್ಲ, ಅದೆಲ್ಲ ಇರಲಿಲ್ಲ. ನನ್ನ ಬರವಣಿಗೆ ಏನು ಅಂದರೆ, ನಾನು ಕೆಲವು ಕಥೆಗಳನ್ನು, ವಿಷಯಗಳನ್ನು ನನ್ನ ಸಹ ಕನ್ನಡಿಗರಿಗೆ ಹೇಳಬೇಕು, ಹೇಳ್ತಾ ಇದ್ದೀನಿ. ಯಾಕೆ ಅವರು ಕಾದಂಬರಿ ಕಥೆಗಳನ್ನು ಕಮ್ಮಿ ಮಾಡ್ತಾ ಈ ರೀತಿಯ ಬರವಣಿಗೆಗಳನ್ನು 90ರ ದಶಕದಲ್ಲಿ ಹೆಚ್ಚಿಗೆ ಮಾಡಿದ್ರು ಅನ್ನೋಂಥದ್ದು ನಮಗೆ ಬಹಳ ಮುಖ್ಯ ಆಗಬೇಕಾಗುತ್ತೆ. ಅಷ್ಟರೊಳಗಾಗಲೇ ಅವ್ರ ಮೊದಲಿಗೆ ನವ್ಯ ಸಾಹಿತಿಯಾಗಿ ರೂಪುಗೊಂಡಂಥದ್ದು. ಅದಕ್ಕೆ 2 ಕಾರಣಗಳಿದೆ. ನೆನ್ನೆಲ್ಲ ಆ ಮಾತುಗಳು ಬಂತು. ತಂದೆ ಈಗಾಗಲೇ ನಾವು ಓದೋ ಸಾಹಿತ್ಯದ ಮೇರು ಲೇಖಕರಾಗಿದ್ದಾಗ ಅವರಿಗಿಂತ ಭಿನ್ನವಾಗಿ ಗುರುತಿಸಿಕೊಳ್ಳುವ ಒಂದು ಒತ್ತಡವೋ ಹಠವೋ ಅಥವಾ ಎರಡೂ ಸೇರಿದ್ದೋ ಅವರ ಮೇಲೆ ಇದ್ದ ಕಾರಣಕ್ಕಾಗಿ ನವ್ಯದ ಕಡೆಗೆ
ವಾಲಿದಂತೆ ಕಂಡುಬರುತ್ತದೆ. ಮತ್ತು ಆ ನವ್ಯದಲ್ಲಿ ಇದ್ದಾಗಲೂ ಕೂಡ ಲೋಹ್ಯವಾದದ ಜೊತೆಗೆ ಸೇರಿಕೊಂಡಾಗಲೂ ಕೂಡ ನವ್ಯದ ಬಗೆಗೆ ಒಂದು ಕೆಲವು ಅಪನಂಬಿಕೆಗಳು ಬಂದು ಅವ್ರು ಮುಖ್ಯವಾಗಿ ಅದನ್ನು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಈ ಅಡಿಗರು ಕೂಡ ನಾನು ಆಗಲೇ ಹೇಳ್ದಂಗೆ ಲೋಹ್ಯ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಟ್ ಅಡಿಗರು ಇದೊಂದು ಬಲಪಂಥಿ ಅಂತ ಏನು ಕೇಳ್ತೀವಿ ಆ ವಿಚಾರಧಾರ ಜೊತೆಗೂ ಇದ್ದಾರೆ. ಮತ್ತು ಅನಂತಮೂರ್ತಿಯವರೆಲ್ಲ ಅಡಿಗರ ಸಂಬಂಧವನ್ನು ಕಳಚಿಕೊಂಡಿಲ್ಲ, ಅವರು ಬಲಪಂಥೀಯರಂತೂ ಗೊತ್ತಾದಾಗೂ ಕೂಡ. ಈಗಿರಬೇಕಾದ್ರೆ ನನಗೆ ಈ ನವ್ಯದ ಬಗೆಗೆ ಮೂಲಭೂತ ತಕರಾರುಗಳಿವೆ ಎನ್ನುವ ಹಿನ್ನೆಲೆಯಲ್ಲಿ ಅವರು ಅದನ್ನು ಬಿಟ್ಟು ಈಚೆ ಬರ್ತಾರೆ. ನಾವು ಹೊಸ ರೀತಿಯಾಗಿ ಯೋಚನೆ ಮಾಡಬೇಕು ಅನ್ನೋಂಥದ್ದು ಅಬಚೂರಿನ ಪೋಸ್ಟ್ ಆಫೀಸು ಅದಕ್ಕೆ ಬರೆದಂಥ ಮುನ್ನುಡಿ ಬಹಳ ಚರ್ಚೆ ಆಗಿದೆ. ಈ ಅಬಚೂರಿನ ಪೋಸ್ಟ್ ಆಫೀಸಿನ ಈ ಮುನ್ನುಡಿ ಬಹಳ ಮುಖ್ಯವಾಗಿರೋ ಕಾರಣಕ್ಕೆ ಅದು ನಾನು ಇಂಗ್ಲೀಷ್ಗೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ಇದೊಂದು ಬಹಳ ಪ್ರಮುಖ ಘಟ್ಟ. ಆದರೂ ಕೂಡ ಅವರು ಸಾಹಿತ್ಯ ಬರವಣಿಗೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂದರೆ ನವ್ಯದಿಂದ ವಿಮುಖರಾದರೂ ಕೂಡ ನವ್ಯದ ರೀತಿಯ ಸಾಹಿತ್ಯದಿಂದ ಒಂದು ಬೇರೆ ರೀತಿಯ ಶೈಲಿಯನ್ನು ಬರವಣಿಗೆಯನ್ನು ರೂಢಿಸ್ಕೊಂಡದನ್ನು ನಾವು ನೋಡ್ಬೋದು. 90ರ ದಶಕದ ನಂತರ ನಾವು ಯಾವುದನ್ನು ಒಂದು ನ್ಯಾರೋ ಸೆನ್ಸಲ್ಲಿ ಸಾಹಿತ್ಯ ಅಂತ ಕರಿತೀವಿ ಅದನ್ನು ಬಿಟ್ಟು ಬೇರೆ ರೀತಿಯ ಸಾಹಿತ್ಯಕ್ಕೆ ಹೊರಡೋದು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಎರಡಾಗತ್ತೆ. ಒಂದು ಜಾಗತೀಕರಣ ಅಂತ ಏನು ಹೇಳ್ತೀವಿ, ಮನಮೋಹನ್ ಸಿಂಗ್, ಪಿ ವಿ ನರಸಿಂಹರಾವ್ ಇದ್ದ ಕಾಲದಲ್ಲಿ ಬಂದಂಥ ಆರ್ಥಿಕ ಬದಲಾವಣೆಗಳು, ಅದರಿಂದ ಆಗುತ್ತಿದ್ದಂಥ ಬದಲಾವಣೆಗಳು ಅವರಿಗೆ ಒಂದು ಅಪನಂಬಿಕೆಯನ್ನು ಕೂಡ ಅಥವಾ ಪ್ರಶ್ನೆಯನ್ನು ಕೂಡ ಮೂಡಿಸಿದೆ ಸಾಹಿತ್ಯದ ಬಗ್ಗೆ. ಇಷ್ಟೆಲ್ಲ ಸಾಹಿತ್ಯ ಬರೆದು ನಾವು ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂತ, ಇದರಿಂದ ಆಗತ್ತಾ? ಚಳುವಳಿಗಳ ಬಗ್ಗೆಗೂ ಕೂಡ ಅಷ್ಟೊತ್ತಿಗಾಗಲೇ ರೈತ ಸಂಘದ ಜೊತೆಗೆ ಲೋಹ್ಯ ಚಳುವಳಿ ಜೊತೆಗೆ ಗುರುತಿಸ್ಕೊಂಡಿದ್ದವರು ಅವೆಲ್ಲವೂ ಕೂಡ 90ರ ದಶಕ ಈ ಚಳುವಳಿಗಳು ಕೆಳಗೆ ಇಳಿತಿದ್ದಂಥ ಕಾಲ, ಇಳಿಮುಖದ ಕಾಲ. ಸೊ ಅವರಿಗೆ ಕೆಲವು ಅಪನಂಬಿಕೆಗಳು ಬಂದಿವೆ. ಮತ್ತು ಬಾಬ್ರಿ ಮಸೀದಿಯ ಇಶ್ಯೂ ಇಡೀ ಭಾರತದಲ್ಲಿ ಬಂದಂತಹ ಕಾಲ, ಅದರಿಂದ ಆದಂಥ ಬದಲಾವಣೆಗಳು ಮುಖ್ಯವಾಗಿ ಯುವಕರಲ್ಲಿ ಇದು. ಈ ಯುವಕರ ಮನಸ್ಸನ್ನು ಈ ರೀತಿಯ ಸಂಕುಚಿತ ಮನೋಭಾವ, ನಾನು ನನ್ನ ಸಮುದಾಯ ಎನ್ನುವ ಸಂಕುಚಿತ ಮನೋಭಾವದ ಆಚೆಗೆ ತೆಗೆದುಕೊಂಡು ಬರುವುದು ಹೇಗೆ ಎನ್ನುವ ಹಿನ್ನೆಲೆಯಲ್ಲಿ ಈ ಭಾಷಾಂತರಗಳು ಕೆಲಸ ಮಾಡದಂತೆ ನನಗೆ ಕಂಡುಬರುತ್ತೆ. ಅಂದರೆ ಪ್ರಪಂಚದ ವಿವಿಧ ಭಾಗಗಳ, ವಿವಿಧ ದೇಶಗಳ, ವಿವಿಧ ಕಾಲದ ಮತ್ತು ಈ ಗ್ಲೋಬ್ನ ಆಚೆಯ ವಿಷಯಗಳನ್ನು ಕೂಡ ಅವರು ತರೋದಕ್ಕೆ ಹೋಗ್ತಾರೆ. ಈ ಮಿಲಿನಿಯಂ ಸೀರೀಸ್ ಬರೋದು ಕೂಡ 90ರ ದಶಕದ ಕೊನೆಯ ಭಾಗದಲ್ಲಿ ಆರಂಭ ಆಗುತ್ತೆ. ಅದಕ್ಕೆ ಮಿಲಿನಿಯಂ ಅಂತ ಇಟ್ಟಿರೋದಕ್ಕೆ ಅದೇ ಕಾರಣನೇ. ಸಹಸ್ರಮಾನ, 2ನೇ ಸಹಸ್ರಮಾನ ಎಂಡ್ ಆಗ್ತಾ ಇದ್ದು 3ನೇ ಸಹಸ್ರಮಾನಕ್ಕೆ ಕಾಡುತ್ತಿದ್ದ ಸಂದರ್ಭದಲ್ಲಿ ಈ ಮಿಲಿನಿಯಂ ಅಂತ ಸೀರೀಸು ಬರುವಂಥದ್ದು. ಅಂದರೆ ನಮ್ಮ ಯುವಕರ ಮನಸ್ಸನ್ನು ವಿಸ್ತಾರಗೊಳಿಸುವ ಕೆಲಸ ಆಗಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಕನ್ನಡದಲ್ಲಿ ಇನ್ನೊಂದು ರೀತಿಯ ಕೆಲಸ ಕೂಡ ಆಗ್ತಾ ಇತ್ತು. ಈ ಜಾಗತೀಕರಣಕ್ಕೆ ಪ್ರತಿಯಾಗಿ ಒಂದು ದೇಶೀವಾದ ಎನ್ನುವ ಪರಿಕಲ್ಪನೆ ಬರ್ತಾ ಇತ್ತು. ಇದು ಬೇರೆ ಬೇರೆ ಕಡೆಯಿಂದ ಬಂದಿದೆ, ಒಂದು ಮೂಲ ಅಂತ ಇಲ್ಲ. ಮತ್ತು ಒಂದು ರೀತಿಯ ದೇಶೀವಾದ ಅನ್ನೋದು ಕೂಡ ಕನ್ನಡದಲ್ಲಿ ಇಲ್ಲ. ಎಗೋಡ್ನಲ್ಲಿ DR ನಾಗರಾಜ್, ಆಶೀಶ್ ನಂದಿ ಪ್ರಣೀತವಾದ ಒಂದು ರೀತಿಯ ದೇಶೀವಾದ ಮತ್ತು ಅನುವಾದಗಳು ಅಲ್ಲಿ ಆರಂಭ ಆಗ್ತವೆ. ಅದಾದ ನಂತರ ಅದಕ್ಕೆ ಪ್ರತಿಯಾಗಿ ಬ್ರಾಹ್ಮಣೇತರ ದೇಶೀವಾದಗಳ ಪರಿಕಲ್ಪನೆಗಳು ಮೂಡಿ ಬೇರೆ ಬೇರೆ ಸೆಂಟರ್ಗಳು ನೀನಾಸಂ ಥರದ್ದೇ ಮೂಡುತ್ತೆ. ಅದರೊಳಗೆ ಇಲ್ಲಿರೋರು ತುಂಬ ಜನ ಕೂಡ ಭಾಗಿಯಾಗಿದ್ದಾರೆ ಆ ರೀತಿ ಒಂದು ದೇಶೀವಾದದ ಪರಿಕಲ್ಪನೆಯನ್ನು ರೂಪಿಸೋದ್ರೊಳಗೆ. ನಾನು ಹೆಸರುಗಳನ್ನ ಹೇಳಕ್ಕೆ ಹೋಗಲ್ಲ ಇಲ್ಲಿ. ಆ ಸಂದರ್ಭದಲ್ಲಿ ಈ ದೇಶೀವಾದಕ್ಕೆ ವಿರುದ್ಧ ಎಂದು ಕಾಣಬಹುದಾದ, ಆದರೆ ಅದನ್ನು ಕಾಂಪ್ಲಿಮೆಂಟ್ ಮಾಡುವ ಒಂದು ಕೆಲಸ ಈ ಮಿಲೇನಿಯಂ ಸೀರೀಸು, ವಿಸ್ಮಯ ಸೀರೀಸು ಮಾಡ್ತಾ ಇತ್ತು. ಎಲ್ಲಿ ನಾನು ನನ್ನ ಸಮುದಾಯ, ನನ್ನ ಚರಿತ್ರೆ ಅಂತ ಗತದ ಕಡೆಗೆ ಹೊರಳುವ ಸಂದರ್ಭದಲ್ಲಿ ಇದರ ಆಚೆಗೆ ಇನ್ನೇನೋ ಇದೆ, ಈ ಪ್ರಪಂಚವನ್ನು ಬಿಟ್ಟು ಕೂಡ ಜಗದ ಆಚೆ ಆಕಾಶದಲ್ಲಿ ಇನ್ನೇನೋ ಇದೆ ಎಂದು ನಮ್ಮ ಯುವಕರ ಮನಸ್ಸಿಗೆ ಬಿತ್ತುವ, ಅದರ ಬಗೆಗೆ ಚಿಂತಿಸುವ, ನಾನು ತೃಣ ಮಾತ್ರ ಎನ್ನುವ ಪರಿಕಲ್ಪನೆಯನ್ನು ತುಂಬುವ ಇನ್ನೊಂದು ಡಿಸ್ಕೋರ್ಸನ್ನು ಈ ಸೀರೀಸ್ ಮಾಡ್ದಂಗೆ ನನಗೆ ಕಾಣಿಸುತ್ತೆ. ಅಂದರೆ ಇವೆರಡನ್ನೂ ವಿರುದ್ಧ ಅಂತ ನಾವು ನೋಡ್ಬೋದಷ್ಟೇ.
ಬಟ್ ಇವೆರಡೂ ಕೂಡ ನಮ್ಮ ಹುಡುಗರು ಓದ್ತಾ ಇತ್ತು ಅಂತಂದರೆ ಅವೆರಡೂ ಕೂಡ ಒಂದು ಹಿಂದೆ ನೋಡುವಂಥದ್ದು, ಇನ್ನೊಂದು ಅದರ ಆಚೆಗೆ, ಪ್ರಪಂಚದ ಆಚೆಗೆ ನೋಡುವಂಥ ಇನ್ನೊಂದು ಡಿಸ್ಕೋರ್ಸ್ ಕೂಡ ಈ ಮೂಲಕ ನಮಗೆ ದಕ್ತಾ ಇತ್ತು ಅಂತ ಅನಿಸುತ್ತೆ. ಇದು ಒಂದು ರೀತಿಯಲ್ಲಿ ಅವರು ಎಷ್ಟೇ ವಿಧವಾಗಿ ನವೋದಯದಿಂದ ಬಿಡಿಸಿಕೊಳ್ಳಬೇಕು ಅಂತ ಹೊರಟರು ಕೂಡ, ನವೋದಯದ ಸಂದರ್ಭದಲ್ಲಿ ಕುವೆಂಪು ಹೇಗೆ ಕುಪ್ಪಳಿಯಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚದ ಸಾಹಿತ್ಯವನ್ನು ಅರಗಿಸ್ಕೊಳ್ತಾ ಇದ್ರಲ್ಲ, ಒಂದು ಸಣ್ಣ ಹಳ್ಳಿಯ ಒಂದು ಮನೆಯ ಮೇಲಿನ ಒಂದು ಕೊಠಡಿಯ ಕಿಟಕಿಯ ಆಚೆ ನಿಂತು ನೋಡ್ತಾ ಇದ್ದಂಥ ಇಡೀ ಸಾಹಿತ್ಯದ ಮೂಲಕ ಮಲೆನಾಡನ್ನು ನೋಡುವಂಥದ್ದು ಇದೆಯಲ್ಲ, ಅದೇ ರೀತಿಯಾಗಿ ಸಣ್ಣದರಲ್ಲಿ ಇಡೀ ಆಧ್ಯಾತ್ಮವನ್ನು ಗ್ರಹಿಸುವ ಒಂದು ಇದು ಅದು ಬೇಂದ್ರಲ್ಲೂ ಇದೆ, ಕುವೆಂಪು ಅವರಲ್ಲಿದೆ. ಆ ರೀತಿಯಾಗಿ ಇಲ್ಲೂ ಕೂಡ ಒಂದು ನಾವಿವತ್ತು ಅದನ್ನು ವಿಜ್ಞಾನ ಅಂತ ಕರಿಬೋದು, ಪರಿಸರ ಕಾಳಜಿ ಅಂತ ಕರಿಬೋದು, ನನಗೆ ಅದು ಆಧ್ಯಾತ್ಮ. ಯಾವಾಗ ಇಡೀ ಇಡೀ ಬೃಹತ್ತಾದ ಪ್ರಪಂಚದ ಒಂದು ತೃಣ ಮಾತ್ರ ಅಣು ನಾನು, ನನಗೆ ಗೊತ್ತಿಲ್ಲದೆ ಇರೋದು ಬೇಕಾದಷ್ಟಿದೆ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ನಾವು ವಿನೀತರಾಗುವಂಥದ್ದು ಇದೆಯಲ್ಲ, ಅದು ಯಾವ ಆಧ್ಯಾತ್ಮಕ್ಕೂ ಕಡಿಮೆ ಅಲ್ಲ. ಸೊ ಈ ರೀತಿಯ ಕೆಲಸಗಳು ಕೂಡ ತೇಜಸ್ವಿ ತಮ್ಮ ಭಾಷಾಂತರಗಳ ಮೂಲಕ ಮಾಡಿದ್ದಾರೆ. ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, 30 ನಿಮಿಷ ನನಗೆ ಕೊಟ್ಟಿದ್ರು, ಅದನ್ನು ಮುಗಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಕೊನೆಯಲ್ಲಿ ಈ ಬೀಸು ಹೇಳಿಕೆಗಳು ಅಂತ ಕರಿತಾ ಇದ್ದೀನಿ. ಅಂದರೆ ನವ್ಯದಿಂದ ಮತ್ತು ಅದರ ನಂತರ ನವ್ಯೋತ್ತರ ಕಾಲದ ಸಾಹಿತ್ಯದಿಂದಲೂ ಕೂಡ ಬಿಡಿಸಿಕೊಂಡು ಹೊಸ ರೀತಿಯ ಸಾಹಿತ್ಯ ನಮ್ಮ ಯುವಜನತೆಗೆ ಸಿಗಬೇಕು ಎನ್ನುವ ಸಂದರ್ಭದಲ್ಲಿ ಮತ್ತೆ ಕೆಲವು ಲೇಖಕರು ದೇಶೀವಾದದ ಕಡೆಗೆ, ಜಾನಪದದ ಕಡೆಗೆ, ನಮ್ಮ ಬೇರುಗಳ ಕಡೆಗೆ ಹುಡುಕುತ್ತಿರಬೇಕಾದ್ರೆ, ಆಲ್ಟರ್ನೇಟಿವ್ ಹುಡುಕ್ತಿರ್ಬೇಕಾದ್ರೆ, ಪರಂಪರೆಗಳನ್ನು ರೂಪಿಸ್ಕೊಳ್ತಿರ್ಬೇಕಾದ್ರೆ ಅದರ ಆಚೆಗೆ ಒಂದು ಬೃಹತ್ತಾದದನ್ನು ಅವರ ಮುಂದೆ ನಿಲ್ಲಿಸಿ ನಾವು ತೃಣ ಮಾತ್ರ ಎನ್ನುವ ಇನ್ನೊಂದು ಡಿಸ್ಕೋರ್ಸನ್ನು ಕೂಡ 90ರ ದಶಕದ ನಂತರದ ನಮ್ಮನ್ನು ಕಾಂಪ್ಲಿಮೆಂಟ್ ಮಾಡ್ತಾ ಹೋದಂಥವರು ತೇಜಸ್ವಿ. ಸೊ ಈ ಅನುವಾದಗಳನ್ನು ನಮಗೆ ನೀಡಿದ ತೇಜಸ್ವಿ ಮತ್ತು ಪ್ರದೀಪ್ ಕೆಂಜಿಗೆ ಅವರಿಗೆ ನನ್ನ ವಂದನೆಗಳು.